ಅದ್ಭುತವಾದ ಕಾರ್ಯಕ್ರಮ ಏನಂತಂದ್ರೆ ಹಿಂದೂ ಮುಸ್ಲಿಂ ಭಾವಿಕತೆಯ ಕಾರ್ಯಕ್ರಮ. ಇಸ್ಲಾಮೇ ಜಮಾತೆ ಹಿಂದ್ ಒಂದು ಸಂಸ್ಥೆ. ಅದ್ಭುತವಾದ ಕಾರ್ಯಕ್ರಮ. ನಾವು ಕಳೆದ ವರ್ಷ ಸಮೀಪದಲ್ಲಿ ಇಂಥ ಅದ್ಭುತವಾದ ಕಾರ್ಯಕ್ರಮ ನೋಡಿಲ್ಲ. ಒಂದು ನಾವು ಇದರಿಂದ ಏನು ಕಲ್ತ್ವಿ ಅಂತಂದ್ರೆ ಟೈಮ್ ಸೆನ್ಸು. ನಾವು ಎಷ್ಟೋ ಕಾರ್ಯಕ್ರಮ ನೋಡ್ತೀವಿ, ನಾವು 10 ಗಂಟೆಗೆ ಕಾರ್ಯಕ್ರಮ ಇರ್ತದೆ, 12-1 ಗಂಟೆಗೆ ಚಾಲೂ ಮಾಡುವಂಥ ಒಂದು ಪದ್ಧತಿ ಇರ್ತೈತೆ. ಬಟ್ ಇಲ್ಲಿ ಹಾಗಲ್ಲ, 6:45 ಅಂದ್ರೆ ಶಾರ್ಪ್ 6:45. ಈ ಒಂದು ಸಮಯ ಪ್ರಜ್ಞೆಯನ್ನು ಕಲಿಸಿದಂಥ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ. ಮತ್ತು 3 ದಿವಸ ವಿಶೇಷತೆ ಇರ್ತಕ್ಕಂಥ ಒಂದು 3 ಟಾಪಿಕನ್ನಿತ್ತು. ಇವತ್ತು ಕುಟುಂಬದ ಬಗ್ಗೆ ಇತ್ತು. ಕುಟುಂಬದ ಬಗ್ಗೆ ನಾವು ನಮ್ಮ ಕುಟುಂಬ ಜೊತೆ ಹೇಗಿರಬೇಕು ಅನ್ನೋದನ್ನು ನಮ್ಮ ಮೊಹಮ್ಮದ್ ಕುಯಿ ಸರು ಬಹಳ ವಿಶೇಷವಾಗಿ ಹೇಳಿದರು. ಮನ ಮುಟ್ಟುವಂತೆ, ಮನಸ್ಸಿಗೆ ತಾಗುವಂತೆ ಹೇಳಿದರು. ಇದನ್ನು ನಾವು ಅರಿಬೇಕು, ಅರ್ಥಕೇಶ್ ನಾವು ನಡಿಬೇಕು, ಅದೇ ಜೀವನ ಅಂತ ಹೇಳಿ ನಮಗೆ ತಿಳಿಸ್ಕೊಟ್ಟಾರೆ. ಇದನ್ನು ಅವಕಾಶ ಮಾಡಿಕೊಂಡ ಎಲ್ಲ ಗಣ್ಯರಿಗೆ ಧನ್ಯವಾದ ಹೇಳ್ತೀವಿ ಸರ್. ಥ್ಯಾಂಕ್ ಯು ಸರ್. ಕನ್ನಡದಲ್ಲಿ ಕುರಾನ್ ಅಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಜಮಾಯತ್ ಸಂಸ್ಥೆಯವರಿಗೆ ಅನಂತ ವಂದನೆಗಳನ್ನು ಹೇಳ್ತೀನಿ. ಯಾಕೆ ಅಂದರೆ ಕುರಾನ್ ಅನ್ನೋದು ಒಂದು ಧಾರ್ಮಿಕ ಗ್ರಂಥ ಆಗಿರುವುದರಿಂದ ಅದು ಇತರ ಧರ್ಮದ ಗ್ರಂಥಗಳ ಥರನ ನಾವು ಹೆಂಗೆ ನಾವು ಮನೆಯಲ್ಲಿ ಪಾಲನೆ ಮಾಡ್ತೀವಿ, ಅದೇ ಥರದ ಒಂದು ಗ್ರಂಥ ಅನ್ನೋದು ಇವತ್ತು ನಮಗೆ ಗೊತ್ತಾಯಿತು. ಆಮೇಲೆ ಬರೀ ಕೇವಲ ದೇವರಿಗೆ ನಮಸ್ಕಾರ ಮಾಡುವಷ್ಟೇ ಕೆಲಸ ಅಲ್ಲ, ನಾವು ಮಾಡುವಂಥ ಪ್ರತಿಯೊಂದು ಕೆಲಸ, ನಾವು ಮಾಡುವಂಥ ಪ್ರತಿಯೊಂದು ಕೌಟುಂಬಿಕ ಕೆಲಸಗಳು, ಸಾಮಾಜಿಕ ಕೆಲಸಗಳು ಎಲ್ಲವೂ ಕೂಡ ದೇವರ ಪೂಜನೆ ಮಾಡುವಂಥ ಮಾರ್ಗಗಳ ಅನ್ನೋದು ಇವತ್ತು ಮನವರಿಕೆ ಆಯಿತು. ಇಂಥ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡಂಥ ಈ ಜಮಾಯತ್ ಸಂಸ್ಥೆಯವರಿಗೆ ನಾನು ಅನಂತ ವಂದನೆಗಳನ್ನು ಹೇಳ್ತೀನಿ. ಮತ್ತು ಇನ್ನು ಮುಂದೆ ಕೂಡ ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ಮಾಡಲಿ ಅಂಥೇಳಿ ಅವರಲ್ಲಿ ನಾನು ವಿನಂತಿ ಮಾಡ್ತೀನಿ. ವಂದನೆಗಳು. ಇದು ಇಲ್ಕಲ್ ವತಿಯಿಂದ ಹಮ್ಮಿಕೊಂಡಂಥ 3 ದಿನ ಕಾರ್ಯಕ್ರಮ ಇದು ಯಶಸ್ವಿ ಕಾರ್ಯಕ್ರಮ. ಈ 3 ದಿನದಲ್ಲಿ ನಾವು ತಿಳ್ಕೊಂಡಿದ್ದೇನೆಂದ್ರೆ, ಈ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದೀರಿ ನಮ್ಮ ಇಲ್ಕಲ್ ಜನತೆಗೆ ಈಗಾಗಲೇ ಅವ್ರ ಮನವರಿಕೆ ಆಗಿದೆ. ಇಲ್ಕಲ್ ವಿಜಯ ಮಾಂತೇಶ್ವರ ಇರ್ಬೋದು, ಮುಸುಕ್ ಖಾದ್ರಿ ಇರ್ಬೋದು, ಈ ರಕ್ತದಲ್ಲಿ ಆ ಭಾವನೆಗಳ ಒಳಗೊಂಡಿದೆ. ಈಗ ಏನು ನೀವು ಹೇಳಿಕೊಟ್ಟಿದ್ದೀರಿ, ಇದರಿಂದ ಹೆಚ್ಚಿನ ನಮ್ಮ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಆಮೇಲೆ ತಂದೆ ತಾಯಿ ನೋಡೋದಿರ್ಬೋದು, ಆಮೇಲೆ ದೇಶದ ಬಗ್ಗೆ ಇರ್ಬೋದು, ಹಿಂದೂ ಮುಸ್ಲಿಂ ಜಗಳ ಹತ್ತಂತರ ಇರ್ಬೋದು, ಇದೆಲ್ಲನೂ ನೋಡಿಕೊಂಡು ನಮ್ಮ ಮಕ್ಕಳನ್ನು ನಮ್ಮ ಧರ್ಮದ ಬಗ್ಗೆ ಕಾಪಾಡ್ಕೊಂಡು ಹೋಗಬೇಕು ಅಂತ ಹೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ. ಇಳಕಲ್ ನಗರದಲ್ಲಿ ನಡೆದ ಕಾರ್ಯಕ್ರಮ ಒಂದು ಶ್ರೇಷ್ಠವಾದ ಕಾರ್ಯಕ್ರಮ. ನಮ್ಮೂರು ಯಾವಾಗಲೂ ಹಿಂದೂ ಮುಸ್ಲಿಂ ಅಂದರೆ ಯಾವುದೂ ಭೇದ ಭಾವ ಇದ್ದಿಲ್ಲ, ಹಿಂದಕ್ಕೂ ಇದ್ದಿಲ್ಲ, ಈಗೂ ಇಲ್ಲ. ಆದರೆ ಆ ಭವಿಷ್ಯಕ್ಕೆ ಒಂದು ನಿರ್ಣಯಕ್ಕೆ ಬರಬೇಕಾಗಿತ್ತು. ಇವತ್ತು ಮಂಗಳೂರಿನಿಂದ ಬಂದು ಪ್ರಿಯಾಂಕವರು ಒಳ್ಳೆಯ ಭಾಷಣ, ಕುಟುಂಬ ಜೀವನ, ಮೊದಲು ಮನೆ, ತಾಯಿ ತಂದೆ ಇದರ ಬಗ್ಗೆ ಬಹಳ ವಿಚಾರ ಕೊಟ್ಟರು. ಈ ವೃದ್ಧಾಶ್ರಮಗಳು ಬಂದಾಗಬೇಕು, ಕುಟುಂಬ ಜೀವನ. ಈಗಿನ ಮಕ್ಕಳು ಬಹಳ ಬದಲಾವಣೆ ಆಗಕತ್ಯಾರ. ತಂದೆ ತಾಯಿಗಳನ್ನು ಜೋಪಾನ ಮಾಡಿ, ಗುರುಗಳನ್ನು ಜೋಪಾನ ಮಾಡಿ ಸಮಾಜವನ್ನು ಉದ್ಧಾರ ಮಾಡಬೇಕು. ಬೇರೆ ಬೇರೆ ವಿಚಾರಗಳು, ಕೆಟ್ಟ ಆಲೋಚನೆಗಳು ತಲೆಯಿಂದ ತೆಗೆದುಹಾಕಿ ಈ ಭೂಮಿ, ಈ ನೀರು ನಮ್ಮದು ಅಂತ ಬದುಕಬೇಕಂತೇಳಿ ನಾನು ಹೇಳ್ತೀನಿ. ತಮ್ಮೆಲ್ಲ ಕಾರ್ಯಕರ್ತರಿಗೂ ಹಾಗೂ ಸಮಾಜದ ಹಿರಿಯರಿಗೂ ನನ್ನ ಶರಣಾರ್ಥಿಗಳು.